ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತಿನ ವಿಡಿಯೋ ಅಡಿಗೆ ಮಾಡಕ್ ಹೊಂಟಿದ್ವಿ. ಅಡಿಗೆ ಹೆಂಗಂದ್ರೆ ಬೆಂಕಿ ಇಲ್ಲ, ಸೊ ಹಂಗ ಇನ್ಸ್ಟಂಟ್ ಫುಡ್ ಕಾಂಪಿಟೇಷನ್ ಐತಿ, ಮಾಡಾಕತ್ತಿದ್ವಿ. ನೋಡೋಣ ಹೆಂಗಾಕೈತಿ. ಸೊ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಅಡಿಗೆ ಹೆಂಗಾಕೈತಿ ಜಡ್ಜಸ್ ಹೇಳ್ತಾರ, ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿರಿಗನ್ನಡಂ ಗಲ್ಗೆ ಸಿರಿಗನ್ನಡಂ ಬಾಳ್ಗೆ. ನವಂಬರ್ 1 ಕನ್ನಡ ಆಗ್ಬಾರ್ದ, ನಂಬರ್ 1 ಕನ್ನಡ ಆಗ್ಬೇಕ. ಅದಕ್ಕೆ ನೀವು ಎಲ್ಲೇ ಇರ್ರಿ, ಹಂಗೆ ಇರ್ರಿ, ಏನೇ ಮಾಡಿರಿ, ಅದ್ರ ಕನ್ನಡ ಮರ್ಯಾಕೆ ಹೋಗ್ಬೇಡ್ರಿ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಮೈಸೂರು ಇನ್ಫೋಸಿಸ್ ಕ್ಯಾಂಪಸ್ದಾಗ ತಿಂಗಳಾತ್ ಗಂಧದ ಗುಡಿ ಕಡೆಯಿಂದ ಗೇಮ್ಸ್, ಇವೆಂಟ್ಸ್, ಆ್ಯಕ್ಟಿವಿಟೀಸ್ ಒಂದಲ್ದ ಒಂದು ನಡ್ಸಾಕತ್ತಾರ. ಅಂಥದ್ರೊಳಗೆ ಕುಕಿಂಗ್ ವಿತೌಟ್ ಫೈರ್ ಅನ್ನೋದು ಒಂದಿತ್ತು. ಅದ್ರೊಳಗೆ ನೋಡು ಒಂದು ಟ್ರೈ ಕೊಡ್ನು ಅಂತೇಳಿ ಹೋಗಿದ್ದೆವು. ಟೀಮ್ ಕನ್ನಡಿಗ ಅಂತೇಳಿ ಹೆಸರು ಕೊಟ್ಟಿದ್ದೆವು. ನಮಗೂ ಏನು ಮಾಡ್ಬೇಕಾ ಏನಂತೇಳಿ ಪ್ಲ್ಯಾನ್ಗೆ ಏನೂ ಹಾಕ್ಕೊಂಡಿರಲಿಲ್ಲ. ಮಿಡ್ ನೈಟ್ ಒಳಗೆ ಪ್ಲ್ಯಾನ್ ಮಾಡಿದ್ವಿ, ಅದು ಮಾಡು ಇದ್ರ ಮಾಡು ಅಂತೇಳಿ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿದ್ವಿ. ಆಮೇಲೆ ಗೊತ್ತಾಗ್ತಾ ಎಲ್ಲರೂ ಯೂಟ್ಯೂಬ್ದಾಗ ನೋಡಿರ್ತಾರೆ, ಅದನ್ನ ಎಲ್ಲ ಕಾಪಿ ಪೇಸ್ಟ್ ಆಗಿರ್ತಾವೆ ಎಲ್ಲರೂ. ನಾವು ಅದನ್ನ ಮಾಡ್ರೆ ಸುಮ್ಮನೆ ವೇಸ್ಟ್ ಆಗೈತೆ ಅಂತೇಳಿ ಅಂದ್ಕೊಂಡ್ವಿ. ಅದಕ್ಕೆ ಬೇಡ, ನಾವು ರೆಗ್ಯುಲರಾಗಿ ಸ್ನ್ಯಾಕ್ಸ್ ಇಮಿಡಿಯೇಟ್ ಏನಾದರೂ ತಿನ್ಬೇಕನ್ಸಾಗ ಏನು ಮಾಡ್ಕೋತೀವಿ, ಅದನ್ನ ಮಾಡಿದ್ರೆ ಚಲೋ ಇರುತ್ತೆ ಅಂತೇಳಿ ಅಂದ್ಕೊಂಡು ಅದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆವು. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದನ್ನು ಕರ್ನಾಟಕ ಫ್ಲಾಗ್ ಮಾಡೋಕ್ಕೆ. ಅದ್ರೊಳಗೆ ಕೋವಾ ಗಿವಾ ಹಾಕಿ ಪದ್ಧತಿನ ಒಂದು ಕೇಕ್ ರೆಡಿ ಮಾಡಿದೆವು ಟೀಮ್ ಕನ್ನಡಿಗ ವತಿಯಿಂದ. ಆಮೇಲೆ ಎಲ್ಲರೂ ಏನು ಮಾಡತ್ತಾರೆ ಏನಿಲ್ಲ ನಮಗೂ ಗೊತ್ತಿರಲಿಲ್ಲ. ಅದಕ್ಕೆ ನಮ್ಮ ಕ್ಯಾಮ್ರಾಮನ್ ಮಿಸ್ಟರ್ ಮುಸ್ತಫಾ ನಾವು ಒಂದು ರೌಂಡ್ ಕಳಿಸಿದ್ವಿ ನೋಡ್ಕೊಂಬಾ ಅಂತೇಳಿ. ಎಲ್ಲರೂ ಅಂತೂ ಮಸ್ತ್ ಹಂಗೆ ಸಿಕ್ಕಂಗೆ ತೊಗೊಂಬಂದಿರ ಐಟಮ್ಸ್ ಎಲ್ಲ ಏನೇನೋ ಪ್ಲ್ಯಾನ್ ಹಾಕೊಂಬಂದಿರ ಅನ್ಸತ್ತಿ. ಎಲ್ಲ ಫುಲ್ ಟೇಬಲ್ ಟೇಬಲ್ ಎಳ್ಕೊಂಡು ಮಸ್ತಂಗೆ ಮಾಡಾಕತ್ತಿದ್ರೆ ಅದು ನೋಡ್ಬಿಟ್ಟು ನಮ್ಗೆ ಶಾಕ್ ಆತ. ಯಪ್ಪ ಎಲ್ಲರೂ ಏನೇನೋ ಮಾಡ್ಯಾರ, ನಾವಂತೂ ಏನೂ ಮಾಡತ್ತಿಲ್ಲ ಅಂದ್ಕೊಂಡ್ವಿ. ಎಲ್ಲರೂ ಆಲ್ಮೋಸ್ಟ್ ಮುಗ್ಸಕ್ಕೆ ಬಂದಿದ್ರೆ ನಮ್ಮದು ಆಲ್ಮೋಸ್ಟ್ ಮುಗ್ದಿತ್ತು. ಇನ್ನೊಂದು ಸ್ವಲ್ಪ ಉಳಿದಿತ್ತು, ಫೈನಲ್ ಟಚ್ ಕೊಡಾಕತ್ತಿದ್ವಿ. ನಾವು ಹಳ್ಳಿ ಥೀಮ್ ಒಳಗೆ ಅಂತೇಳಿ ಮಾಡಾಕತ್ತಿದ್ವಿ ಪ್ಲ್ಯಾನ್ ಹಾಕಿ. ಸಪೋರ್ಟಿಗೆ ಅಂತೇಳಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರೆ ಅದು ಖುಷಿ ಆತ. ಬಡ ನಮಗೂ ಏನೋ ಒಂಥರ ಖುಷಿ ಆಯ್ತು ಮಾಡ್ಬೇಕಂದ್ರೆ. ಆಮೇಲೆ ಎಲ್ಲ ಇಲ್ಲಿ ತೋರ್ಸಾಕೈತೆ ನೋಡ್ರಿ, ಈ ಥರ ಎಲ್ಲರೂ ರೆಡಿ ಮಾಡಿ ಇಟ್ಟಿದ್ರೆ ಆಲ್ರೆಡಿ. ಎಲ್ಲರೂ ಡೆಕೋರೇಷನ್ ಪ್ರೆಸೆಂಟಿಂಗ್ ಎಲ್ಲರೂ ಮಸ್ತಂಗೆ ಮಾಡಿದ್ರೆ ನೋಡಿದ ಕೂಡಲೇ ನನಗೆ ತಿನ್ಬೇಕು ಅನ್ನೋಂಗೆ ಆಗೈತೆ. ಆದರೆ ಜಡ್ಜಸ್ ಬಂದ ಅದಕ್ಕೆ ಮಾರ್ಕ್ಸ್ ಕೊಟ್ಟ ಹೆಂಗಾಗೈತಿ ಏನು ಅಂತ ಹೇಳೋ ತನಕ ಯಾರು ತಿನ್ನುವಂಗಿಲ್ಲ. ಅದಕ್ಕೆ ನಾವು ಬರೀ ನಿಮ್ಗೆ ತೋರಿಸೋ ಸಂಬಂಧ ವಿಡಿಯೋ ಮಾಡ್ಕೊಂಬಂದೆ. ಇವರೆಲ್ಲ ಹಿಂಗೆ ಡೆಕೋರೇಷನ್ ಮಾಡಿದ್ದು ನೋಡಿ ನಮ್ಗೆ ಹೆಂಗಾಗಿರ್ತಿತ್ತು ಏನೋ ಇದು ಹಳ್ಳಿ ಕಾನ್ಸೆಪ್ಟ್ ವರ್ಕ್ ಆಗೈತಿಲ್ಲ ಅಂದ್ಕೊಂಡಿದ್ದೆವು. ಆಮೇಲೆ ಹಂಗೂ ಹಿಂಗೂ ಮಾಡಿ ನಮ್ದು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿ ನಾವು ಪ್ರೆಸೆಂಟ್ ಮಾಡೇ ಬಿಟ್ಟು ಕಡೆಗೂ ಎಲ್ಲ ಥರ ರೆಡಿ ಆಗಿತ್ತು. ಓರಿಯೋ ಚಾಕ್ಲೇಟ್ ಕೇಕ್, ಹುಂಜಿಕಾಯಿ ಬೆಳ್ಳುಳ್ಳಿ, ಫ್ರೂಟ್ ಸಲಾಡ್, ಬಿಸ್ಕೆಟ್ ಪಿಜ್ಜಾ, ಮಸಾಲಕ್ಕಿ ವಿತ್ ಶೇಂಗಾ ಚಟ್ನಿ ನಮ್ಮವ್ವ ಮಾಡಿದ್ದೆ. ಆಮೇಲೆ ಕರ್ನಾಟಕ ಫ್ಲಾಗ್, ತೆಂಗಿನಕಾಯಿ ನೀರು, ಅದ್ರೊಳಗೆ ಸ್ವಲ್ಪ ಅದು ಗಂಜಿ ಏನೇನೋ ಹಾಕಿ ಮಾಡಿದ್ದೆವು. ಇಷ್ಟೆಲ್ಲ ಮಾಡಿ ಹಳ್ಳಿ ಥೀಮ್ ಒಳಗೆ ಪ್ರೆಸೆಂಟ್ ಮಾಡಿದ್ದೆವು. ನಾವು ಏನೇನು ಯೂಸ್ ಮಾಡಿದ್ದೀವಿ ಯಾವುದು ವೇಸ್ಟ್ ಮಾಡಿಲ್ಲ. ಇದು ಕೋಕೋನಟ್ ಮತ್ತು ಚಿಯಾ ಸೀಡ್ಸ್ ಯೂಸ್ ಮಾಡಿ, ಗಂಜಿನ ಯೂಸ್ ಮಾಡಿ ಒಂದು ಶೇಕ್ ಮಾಡಿದ್ದೀವಿ, ಶರ್ಬತ್ ಮಾಡಿದ್ದೀವಿ. ಅದರದ್ದು ಇದನ್ನು ಯೂಸ್ ಮಾಡಿ ಸರ್ವ್ ಮಾಡೋದು. ಆ್ಯಂಡ್ ಸ್ವಲ್ಪ ಕಾಯಿ ಸ್ಪೌಟ್ಸು ಬಾಳೆ ಎಲೆಯಲ್ಲೂ ಕಟ್ ಮಾಡಿದ್ದೀವಿ. ಮತ್ತು ಇದು ಕರ್ನಾಟಕ ಸ್ಪೆಷಲ್ ಅಂತ ಕರ್ನಾಟಕ ರಾಜ್ಯೋತ್ಸವ ಸ್ವಲ್ಪ ಡೆಡಿಕೇಟ್ ಮಾಡೋಣ ಅಂತಂದು ಫ್ಲಾಗ್ ಓದಿದ್ದು ಬ್ರೆಡ್ ಮತ್ತು ಕೋವಾ, ಸ್ವೀಟ್ ಕೋವಾನ ಸ್ಟಫ್ ಮಾಡಿಬಿಟ್ಟು ಫ್ಲಾಗ್ ಥರ ಮಾಡಿ ಚಾಕ್ಲೇಟ್ ಕೇಕ್ ವಿತ್ ಓರಿಯೋ ಬಿಸ್ಕೆಟ್ ಮತ್ತು ಬ್ರೆಡ್ ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಕೇಕ್ ಮಾಡಿದ್ವಿ. ಇದು ಸಲಾಡ್, ಇದು ಬ್ರೆಡ್ ಪಿಜ್ಜಾ. ನಾವು ಚಿಕ್ಕ ವಯಸ್ಸಲ್ಲಿ ಮೆಮೊರೀಸ್ ಹುಣಸೆಹಣ್ಣು ಜೀರಿಗೆ ಎಲ್ಲ ಹಾಕಿ ಹುಣಸೆಹಣ್ಣು ಉಪ್ಪಿಟ್ಟು ಅಂತ ಮಾಡ್ಕೊತಿದ್ವಿ. ಮತ್ತು ಚಾಕು ಮತ್ತೆ ಬೈಟ್ ಅಂತ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ ಅಂತ ಮಾಡಿದ್ವಿ. ದೊಡ್ಡ ಬರ್ತಿ ಥರ್ಡ್ ಅವಲಕ್ಕಿ ಮೊಸರು ಅವಲಕ್ಕಿ ಅದಕ್ಕೆ ಉತ್ತರ ಕರ್ನಾಟಕ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಕುಕಿಂಗಲ್ಲಿ? ಇಬ್ಬರೇ ಇಲ್ಲ, ಕೇಳಿದ್ರೆ ಇದ ಥೀಮ್ ಯಾಕೆ ಮಾಡಿದ್ರಿ, ಏನಕ್ಕೆ ಏನು ಅಂತೇಳಿ ಹಂಗೆ ಸ್ವಲ್ಪ ಕ್ವಶನ್ಸ್ ಕೇಳಿದ್ರೆ, ಏನೇನು ಮಾಡಿದ್ರಿ ಅಂತ ಕೇಳಿದ್ರೆ, ಆಮೇಲೆ ನೀವು ಇಬ್ಬರೇ ಮಾಡಿರ್ಲು ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡ್ರೆ
ಎಲ್ಲ ಅವ್ರ ಕ್ವಶನ್ಸ್ ಎಲ್ಲ ಕೇಳ್ಕೊಂಡು ಆಮೇಲೆ ಅವ್ರಿಗೆ ಅನಿಸಿದ ಸ್ವಲ್ಪ ಥೀಮ್ ಆಮೇಲೆ ಸ್ವಲ್ಪ ಅನಿಸಿಕೆಗಳು ನಮ್ಗೆ ಹೇಳಿರ. ಆಮೇಲೆ ಎಲ್ಲನೂ ಸ್ವಲ್ಪ ಟೇಸ್ಟ್ ಮಾಡಿದ್ರೆ, ಜ್ಯೂಸ ಕೇಕ್ ಎಲ್ಲ ತಿಂದ್ರೆ ಎಲ್ಲ ಚಲೋ ಆಗೈತೆ ಅಂತ ಹೇಳಿದ್ರೆ. ಈ ಕಡೆ ಜಡ್ಜಸ್ ಹೋಗ್ಬಿಡಿದ್ರೆ ಈ ಕಡೆ ಎಲ್ಲ ನಾವು ಮಾಡಿದ್ದೆಲ್ಲ ಖಾಲಿ ಆಯ್ತು ಒಂದೇ ಸಲಿಕ್ಕೆ. ಈ ಕಡೆ ತಿರುಗಿದ್ರೆ ಏನೂ ಇರಲಿಲ್ಲ. ಅಷ್ಟೆಲ್ಲ ಎಲ್ಲರೂ ತಿಂದ್ರೆ, ಫುಡ್ ಲವರ್ಸ್ ಇದ್ರೆ ಎಲ್ಲರೂ ಎಲ್ಲ ಮಸ್ತ್ ಆಗಿದೆ ಅಂತೇಳಿ ಕಾಂಪ್ಲಿಮೆಂಟ್ಸ್ ಕೊಟ್ಟು ಹೋದ್ರೆ ಅದು ಖುಷಿ ಆಯ್ತು. ಅದ ಖುಷಿಗೆ ನಾವು ಬೇರೆದವ್ರದ್ದು ಹೋಗಿ ತಿಂದು ನೋಡ್ಬೇಕಂತ ಹೋದ್ವಿ. ನಮಗೂ ಮಸ್ತ್ ಅನಿಸ್ತು. ಎಲ್ಲರದು ಚಲೋ ತಂಗಿ ಎಲ್ಲ ಸ್ನ್ಯಾಕ್ಸ್ ಅದು ಇದಂತೇಳಿ ಎಲ್ಲ ತಿರುಗಾಡ್ಕೊಂಡು ಏನೇನು ನೆಕ್ಸ್ಟ್ ಯಾರ್ಯಾರು ರಿವ್ಯೂ ಕೊಟ್ಟರೆ ಅದನ್ನೆಲ್ಲ ತಿನ್ಕೊ ತಿರುಗಾಡಿದ್ವಿ. ಇಲ್ಲಿ ಜಡ್ಜಸ್ಗಳು ಇನ್ನೂ ಕೇಳಾಕೈತಾರೆ ಹೆಂಗೆ ಮಾಡ್ರಿ ಏನೇನು ಅಂತೇಳಿ. ನಮ್ಮ ಚಂದನ್ ಅಂತೂ ಎಲ್ಲಿ ಕಂಡು ಕೂಡಲೇ ಊಟಕ್ಕೆ ಕೂತ್ಬಿಟ್ಟ ರೆಡಿ ಆಗಿ ಸರಿ. ಇನ್ನೊಂದು ಸ್ವಲ್ಪ ಸ್ನ್ಯಾಕ್ಸ್ ಇದ್ದು, ಅವೊಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡ ಟೀಮ್ ಗಂಧದ ರೂಢಿ ಜೊತೆ ಒಂದು ಫೋಟೋ ತಗೊಂಡು ಸೆಕೆಂಡ್ ಪ್ಲೇಸ್ ಬಂದಿತ್ತ. ಇಷ್ಟ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋಗಳು ಹಿಂಗೆ ಬರ್ತಿರ್ತಾವೆ ಇನ್ಫೋಸ್ದಾಗಿನೂ. ಸೊ ಹಿಂಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹೊಸ ವಿಡಿಯೋಗಳು ಬರ್ತಿರ್ತಾವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.